ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇವತ್ತು ಮತ್ತೊಂದು ಪ್ರಮುಖ ಬೆಳವಣಿಗೆಯಲ್ಲಿ ಬೆಳಗಾವಿಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಆಗಿ ನಾರಾಯಣ ಬರ್ಮನಿಯವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದು ಸಾಕಷ್ಟು ಚರ್ಚೆಗೆ ಸದ್ಯ ಕಾರಣವಾಗತಕ್ಕಂಥದ್ದು. ಯಾಕಂದ್ರೆ ಇದೇ ನಾರಾಯಣ ಬರ್ಮನಿಯವರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿಯ ಸಿಪಿಎಟ್ ಮೈದಾನದಲ್ಲಿ ಕೈ ಎತ್ತಕ್ಕೆ ಹೋಗಿದ್ರು. ಆದರೆ ಬಳಿಕ ನಾರಾಯಣ ಬರ್ಮನಿಯವರು ಇತ್ತೀಚೆಗೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗುವಂತೆ ನಡೆದುಕೊಂಡಿದ್ರು. ಬಳಿಕ ಈಗ ಏನು ಏಕಾಏಕಿ ನಾರಾಯಣ ಬರ್ಮನಿಯವರಿಗೆ ಬೆಳಗಾವಿಯ ಡಿಸಿಪಿ ಹುದ್ದೆಯನ್ನು ಕೊಟ್ಟಿದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತು ಸರ್ಕಾರ ಬರ್ಮನಿಯವರಿಗೆ ಗಿಫ್ಟ್ ಕೊಡ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕಾಡ್ತಿವೆ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಏನಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಆಗಿ ಕೆಲಸ ಮಾಡಿದಂತಹ ರೋಹನ್ ಏನು ವರ್ಗಾವಣೆಗೊಳಿಸಲಾಗಿತ್ತು. ಬಳಿಕ 2 ದಿನಗಳ ಕಾಲ ಆ ಹುದ್ದೆ ಖಾಲಿ ಇತ್ತು. ಆ ಹುದ್ದೆಗೆ ಈಗ ನಾರಾಯಣ ಬರ್ಮನಿ ನೇಮಕವಾಗಿದ್ದಾರೆ. ನಾರಾಯಣ ಬರ್ಮನಿ ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾದರೂ ಕೂಡ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸರ್ವಿಸ್ ಅನ್ನ ಮಾಡಿರ್ತಕ್ಕಂಥದ್ದು. ಅವರು ಅನೇಕ ಮಹತ್ವದ ಪೊಲೀಸ್ ಇಲಾಖೆ ಹುದ್ದೆಗಳಲ್ಲಿ ಅನುಭವಿಸಿದ್ದಾರೆ. ಮತ್ತು ಪ್ರಮುಖವಾಗಿ ಏನಂದ್ರೆ ಬೆಳಗಾವಿಯಲ್ಲಿ ಏನು ಪ್ರವೀಣ್ ಶಿಂತ್ರೆ ಅಂತಕ್ಕಂಥ ಒಬ್ಬ ಕುಖ್ಯಾತ ರೌಡಿಯನ್ನ ಎನ್ಕೌಂಟರ್ ಮಾಡುವ ಮೂಲಕ ಬೆಳಗಾವಿಯಲ್ಲಿ ಒಂದು ಸಂಚಲನವನ್ನ ಮೂಡಿಸಿದ್ರು. ಆ ತಂಡದ ಪ್ರಮುಖ ನೇತೃತ್ವವನ್ನ ನಾರಾಯಣ ಬರ್ಮನಿ ವಹಿಸಿದ್ರು. ಅವಾಗ ಏನು SP ಆಗಿ ಹೇಮಂತ್ ನಿಂಬಾಳ್ಕರ್ ಇದ್ರು. ಮತ್ತೆ ಇದೇ ರೀತಿ ಮಹಾಂತೇಶ್ ಜಿದ್ದಿ, ಶಂಕರ್ ಮಾರಿಹಾಳ ಸೇರಿದಂತೆ ಅನೇಕ ಅಧಿಕಾರಿಗಳ ತಂಡ ಈ ಒಂದು ಎನ್ಕೌಂಟರ್ನ ಮಾಡಿ ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು. ಬಳಿಕ ಏನು ನಾರಾಯಣ ಬರ್ಮನಿ ಏನು ಅಥಣಿ ಆಗಿರ್ಬೋದು, ಬೆಳಗಾವಿ ಮಾರ್ಕೆಟ್ ಸ್ಟೇಷನ್, ಹೀಗೆ ಪ್ರಮುಖ ಹುದ್ದೆಗಳಲ್ಲಿ ಅನುಭವಿಸಿದ್ದಾರೆ. ಅನೇಕ ಕುಖ್ಯಾತ ರೌಡಿಗಳಿಗೆ ಕಾಲಿಗೆ ಗುಂಡು ಹೊಡೆಯೋದು ಮತ್ತು ಅವ್ರನ್ನ ಅರೆಸ್ಟ್ ಮಾಡುವುದಲ್ಲೂ ಕೂಡ ನಾರಾಯಣ ಬರ್ಮನಿಯವರ ಪಾತ್ರ ಇರತಕ್ಕಂಥದ್ದು. ಇಂಥ ಖಡಕ್ ಅಧಿಕಾರಿಯನ್ನ ಸಿದ್ದರಾಮಯ್ಯನವರು ತುಂಬ ವೇದಿಕೆಯ ಮೇಲೆ ಅವಮಾನಿಸಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ದು. ಈ ನೆಲೆಯಲ್ಲಿ ಈಗ ಬರ್ಮನಿ ಅವರಿಗೆ ಇದನ್ನ ಮಾಸೋ ರೀತಿಯಲ್ಲಿ ಇದಕ್ಕೆ ಪರ್ಯಾಯವಾಗಿ ಈಗ ಬೆಳಗಾವಿಯಲ್ಲಿ ಡಿಸಿಪಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಚರ್ಚೆಗಳಿದೆ. ಯಾಕಂದ್ರೆ ಏಪ್ರಿಲ್ 27ರಂದು ಬೆಳಗಾವಿಯ ಸಿಪಿಎಟ್ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಆಯೋಜನೆ ಮಾಡಿತ್ತು. ಆ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಅನೇಕ 20ಕ್ಕೂ ಹೆಚ್ಚು ಸಚಿವರು, ಶಾಸಕರು ಅನೇಕರು ಕೂಡ ಪಾಲ್ಗೊಂಡಿದ್ರು. ಅಂತಹ ಒಂದು ಸಭೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖ್ಯಮಂತ್ರಿ ಮಾತನಾಡದಿದ್ದ ವೇಳೆಯಲ್ಲಿ ಎದ್ದು ನಿಂತು ಘೋಷಣೆಯನ್ನು ಕೂಗ್ತಾರೆ. ಮುಖ್ಯಮಂತ್ರಿ ವಿರುದ್ಧ ಘೋಷಣೆ ಕೂಗಿದ್ದು ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಇರಿಸುಮುರುಸನ್ನ ತಂದೊಡುತ್ತೆ. ಹಾಗಾಗಿ ಏನು ಅಂತಂದ್ರೆ ನಾರಾಯಣ ಬರ್ಮನಿ ಅವರು ವೇದಿಕೆಗೆ ಕರೀತಾರೆ. ವೇದಿಕೆಗೆ ಕರೆದು ಏನ್ ಕೆಲಸ ಮಾಡ್ತಿದ್ಯಾ ನೀನು ಇಲ್ಲಿ, ಯಾಕೆ ಅವ್ರನ್ನ ವೇದಿಕೆ ಹತ್ರ ಬಿಟ್ರಿ ಅಂತ ಹೇಳಿ ಆವಾಜನ್ನ ಹಾಕ್ತಾರೆ. ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಕೈ ಎತ್ತಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಡಿಷನಲ್ SP ಅಂದ್ರೆ SP ದರ್ಜೆ ಅಧಿಕಾರಿಯ ಮೇಲೆ ಕೈ ಎತ್ತಿದ್ದು ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿತ್ತು. ಬಳಿಕ 2 ತಿಂಗಳ ಬಳಿಕ ಈ ಒಂದು ಪ್ರಕರಣ ಶಾಂತವಾದ ಬಳಿಕ ಇದರಿಂದ ನನಗೆ ಸಾಕಷ್ಟು ನೋವಾಗಿದೆ ಅಂತೇಳಿ ನಾರಾಯಣ ಬರ್ಮನಿ ಸುದೀರ್ಘವಾದ ಒಂದು ಪತ್ರವನ್ನ ಬರೆದು ರಾಜ್ಯ ಸರ್ಕಾರಕ್ಕೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಆವಾಗ ರಾಜ್ಯ ಸರ್ಕಾರಕ್ಕೆ ಇರುಸುಮುರುಸಾಗುತ್ತೆ. ಬಳಿಕ ನಾರಾಯಣ ಬರ್ಮನಿ ಅವ್ರನ್ನ ಮನವೊಲಿಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ರಾಜ್ಯ ಸರ್ಕಾರ ಈಗ ಯಶಸ್ವಿಯಾಗಿದೆ. ಅವರು ರಾಜೀನಾಮೆಯನ್ನ ವಾಪಸ್ ಪಡೆದ ಬಳಿಕ ಈಗ ಅವರಿಗೆ ಮಹತ್ವದ ಹುದ್ದೆಯನ್ನ ಮತ್ತು ಬೆಳಗಾವಿಯಲ್ಲೇ ಕೊಟ್ಟಿದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಕ್ಕಂಥದ್ದು. ನಾರಾಯಣ ಬರ್ಮನಿ ಅವರು ಈ ಹಿಂದೆ ಕೂಡ ಬೆಳಗಾವಿಯಲ್ಲಿ SP ಆಗಿ ಅಡಿಷನಲ್ ಬೆಳಗಾವಿಯಲ್ಲಿ ACP ಆಗಿ, CPI ಆಗಿ, PSI ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇವರು ಮೂಲತಃ ಬಾಗಲಕೋಟೆಯವರಾದ್ರೂ ಕೂಡ ಬೆಳಗಾವಿಯಲ್ಲಿ ಮೊದಲು ವಿದ್ಯಾಭ್ಯಾಸ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಅತಿ ಹೆಚ್ಚು ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರದ ಈ ನಿರ್ಧಾರ ವಿಪಕ್ಷಗಳಿಗೆ ಯಾವ ರೀತಿ ಆಹಾರ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ನಾರಾಯಣ ಬರ್ಮನಿ ಅವರಿಗೆ ಸಾಕಷ್ಟು ಇದರಿಂದ ಇರಿಸುಮುರುಸಾಗಿತ್ತು. ಯಾಕಂದ್ರೆ ಬೆಳಗಾವಿಯಲ್ಲಿ ಒಳ್ಳೆ ಖಡಕ್ ಆಫೀಸರ್ ಅಂತೇಳಿ ಹೆಸರನ್ನ ಮಾಡಿದ್ರು. ಆದ್ರೆ ಬೆಳಗಾವಿಯಲ್ಲಿ ಅವರಿಗೆ ಅವಮಾನವಾಗಿದ್ದು ಸಾಕಷ್ಟು ಇರಿಸುಮುರುಸಾಗಿತ್ತು. ಈಗ ಬೆಳಗಾವಿಯಲ್ಲಿ ಅವರಿಗೆ ಮಹತ್ವದ ಹುದ್ದೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇದನ್ನ ವಿರೋಧ ಪಕ್ಷಗಳು ಯಾವ ರೀತಿ ಟೀಕೆ ಮಾಡ್ತಾರೆ ಮತ್ತು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡುತ್ತೆ ಅಂತಕ್ಕಂಥದ್ದು ಈಗ ಸದ್ಯ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ನಾರಾಯಣ ಬರ್ಮನಿ ಮತ್ತೊಮ್ಮೆ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿದ್ದಾರೆ. ಬೆಳಗಾವಿಯಲ್ಲಿ ಹೊಸ ನಗರ ಪೊಲೀಸ್ ಆಯುಕ್ತರು ಬಂದ ವೇಳೆಯಲ್ಲಿ ನಗರದಲ್ಲಿ ಮಟ್ಕಾ, ಓಸಿ, ಗುಟ್ಕಾ, ಮಟ್ಕಾ ಈ ಒಂದು ಎಲ್ಲಾ ಪ್ರಕರಣಗಳಲ್ಲಿ ಅತಿ ಹೆಚ್ಚು ದಾಳಿಗಳನ್ನ ಬೆಳಗಾವಿಯಲ್ಲಿ ಮಾಡಲಾಗುತ್ತೆ. ಈಗ ನಾರಾಯಣ ಬರ್ಮನಿ ಅವರು ಕೂಡ ಬರೋದ್ರಿಂದ ಮತ್ತಷ್ಟು ನಗರದ ಕಾನೂನು ಸುವ್ಯವಸ್ಥೆ ಸುಧಾರಣೆ ಆಗಲಿದೆಯಾ ಅಂತಕ್ಕಂಥದ್ದು ಈಗ ಚರ್ಚೆ ಬೆಳಗಾವಿಯಲ್ಲಿ ಆರಂಭವಾಗಿರ್ತಕ್ಕಂಥದ್ದು.